ಚಾನಲ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಬಿಗ್ ಅಪ್ಡೇಟ್ಸ್ ಆ್ಯಂಡ್ ಇದು ಕೆಲವೊಂದಿಷ್ಟು ಹುಡುಗರಿಗೆ ಬ್ರೇಕಿಂಗ್ ನ್ಯೂಸ್ ಥರ ಆಗ್ಬೋದು. ಯಾಕಂತಂದರೆ ಇಲ್ಲಿ ಏನು ಕಾಣಿಸ್ತದೆ, ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು, ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. UGCET ಆ್ಯಂಡ್ UGNET 2025 ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆಗೂ ಮುನ್ನ ಈಗೇನು ಎಡಿಟಿಂಗ್ ಮಾಡ್ತಿದ್ದಾರೆ ಅದೆಲ್ಲನೂ ಕೂಡ ಜುಲೈ 29 ಸಂಜೆ 5 ಗಂಟೆ ಒಳಗೆ ಕೊನೆಯಾಗಲಿದೆ. ಆ್ಯಸ್ ಶೆಡ್ಯೂಲ್ ಅವರು ಕೇಳಿದ್ರು ಕೂಡ ಇನ್ನೂ ಕೂಡ ಶೆಡ್ಯೂಲ್ ಮೇಲೇನೆ ನಿಂತಿದ್ದಾರೆ. ಅಂದರೆ ಸಾಯಂಕಾಲ 5 ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ರೆ, ಬಟ್ ಆಪ್ಷನ್ ಪೇಜಲ್ಲಿ 6 ಗಂಟೆ ಅಂತ ತೋರಿಸ್ತಾ ಇದೆ. ಸೊ ಅವ್ರ ಪ್ರಕಾರ ನಾವು 5 ಗಂಟೆ ಅಂತ ಅನ್ಕೊಳ್ಳೋಣ. ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಕೋರ್ಸು ಕಾಲೇಜುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಲು ಕೋರಲಾಗಿದೆ ಅಂತಂದ್ರೆ ಇವತ್ತು ಸಾಯಂಕಾಲ ಲಾಸ್ಟ್ 5 ಗಂಟೆನೆ ಅಂತಿದಾರ. ಸೊ ಅಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ, ಇದುವರೆಗೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ಏನಾದರೂ ಡಿಲೇಟು ರಿಅರೇಂಜ್ ಅಥವಾ ಮಾಡಿಫಿಕೇಶನ್ ಮಾಡೋದಂತಂದ್ರೆ ಇವತ್ತು ಸಾಯಂಕಾಲ ಒಳಗಡೆ ಮಾಡಬೇಕು. ಸೊ ಬಟ್ ಇಲ್ಲಿ ನೋಡಿ, ಆಯುರ್ವೇದ ಕೋರ್ಸ್ ಬಿಟ್ಟು ಉಳಿದ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ. ಆಯುರ್ವೇದ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲದ ಕಾರಣ ಮೊದಲ ಸುತ್ತಿನ ಸೀಟ್ ಹಂಚಿಕೆಯನ್ನು ಅದನ್ನು ಬಿಟ್ಟೇ ಮಾಡಲಾಗ್ತದೆ. ಎರಡನೇ ಸುತ್ತಿಗೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಕೋರ್ಸ್ ಅನ್ನು ಪರಿಗಣಿಸಲಾಗ್ತದೆ. ಅಂದ್ರೆ ಅರ್ಥ ಮಾಡ್ಕೋರಿ, ನೀವು BAMS ಏನು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಇಲ್ಲಿವರೆಗೂ ಕುಂತಿದ್ರು, ಸೊ ಇವಾಗ ನಿಮ್ಗೆ ಕೇರ್ಫುಲ್ ಆಗಿ ಕೇಳ್ಕೊರಿ. ಇದುವರೆಗೂ ನೀವು ಆಪ್ಷನ್ ಎಂಟ್ರಿನೇ ಮಾಡಿದ್ದಿಲ್ಲ ಅಂತಂದ್ರೆ BAMS ಸ್ಟೂಡೆಂಟು ಇವು ಹೋಗ್ಬಿಟ್ಟು ಏನು ಮಾಡಿರಿ, ನಿಮ್ಗೆ MBBS ಡೆಂಟಲ್ ಬೇಕಿತ್ತಂತಂದ್ರೆ MBBS ಡೆಂಟಲ್ ಅಥವಾ ಇಂಜಿನಿಯರಿಂಗ್ ಏನಾದರೂ ಬ್ಯಾಕಪ್ ಇಟ್ಕೊಂಡ್ರೆ ಒಂದೆಲ್ಲನೂ ಕೂಡ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಕೊಡಿ. ಯಾಕಂತಂದ್ರೆ ಸೆಕೆಂಡ್ ರೌಂಡ್ಗೆ ಹೋದಾಗ ಈಗ ಯಾವುದೂ ಕೂಡ MBBS BDS ಇಂಜಿನಿಯರಿಂಗ್ ಮತ್ತು ಯಾವುದೂ ಕೋರ್ಸ್ಗೆ ಹೋಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡಲ್ಲ. ಓನ್ಲಿ ಸೆಕೆಂಡ್ ರೌಂಡ್ಗೆ BMS ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ಮಾಡಿ. ಬಟ್ ಈ ಫಸ್ಟ್ ರೌಂಡ್ಗೆ BMS ನಿಮಗೆ ಕನ್ಸಿಡರ್ ಆಗಲ್ಲ. ಅಂದ್ರೆ BMS ಫಸ್ಟ್ ರೌಂಡ್ಗೆ ಅನೌನ್ಸ್ಮೆಂಟ್ ಆಗಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. ಅವಾಗ ಕಾಲೇಜು ಯಾರೆಲ್ಲ BMS ಮಾಡ್ಬೇಕಂತಿದ್ರು ಆ್ಯಡ್ ಮಾಡ್ಬೋದು, ಬಟ್ ಬೇರೆ ಯಾವುದು ಕೂಡ ಕೋರ್ಸಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಈಗ MBBS BDS ಮತ್ತು ಯಾವ ಕೂಡ ಕೋರ್ಸಸ್ ಸೆಕೆಂಡ್ ರೌಂಡ್ಗೆ ಕಾಲೇಜಸ್ನ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಈ BMS ಏನು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲಲ್ವಾ, ಈ ಅದಕ್ಕೋಸ್ಕರ ಫಸ್ಟ್ ರೌಂಡ್ ಇದನ್ನ ಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂತಿದ್ದಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಇವಾಗ ಅದನ್ನ ಬಿಟ್ಟು ಏನು ಮಾಡ್ತಿದ್ದಾರೆ, ರಿಯಲ್ ಅಲಾಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನೇ ಆಗಲಿ ಸೆಕೆಂಡ್ ರೌಂಡ್ಗೆ BMS ಸೀಟ್ ಮ್ಯಾಟ್ರಿಕ್ಸ್ ಬಂದು ಸೆಕೆಂಡ್ ರೌಂಡ್ಗೆ ನಡೀತದೆ, ಅದು ಕೌನ್ಸಿಲಿಂಗ್ ನಡೀತದೆ. ಅಂತಂದ್ರೆ ಇದ್ರ ಜೊತೆಗೆ ಅಂದ್ರೆ KCET NEET ಜೊತೆಗೆ ಫಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ BMS. ಸೆಕೆಂಡ್ ರೌಂಡ್ಗೆ ಏನಾಗ್ತದೆ, ಇವಾಗ ಏನು ಮಾಡಿ ನೀವೆಲ್ಲರೂ ಹೋಗ್ಬಿಟ್ಟು MBBS BDS ಹಾಗೆ ಇಂಜಿನಿಯರಿಂಗ್ ಏನಾರು ಕೊಡೋರು ಬ್ಯಾಕಪ್ ಇರ್ತಾರೆ, ಎಲ್ಲನೂ ಕೊಡಿ. ಅದಾದ ನಂತರ ಎಲ್ಲನೂ ಕೊಟ್ಟಾದ ನಂತರ ಈಗ ಫಸ್ಟ್ ರೌಂಡ್ಗೆ ಯಾವುದಾದ್ರೂ ಒಂದು ಅಲಾಟ್ಮೆಂಟ್ ಆಗುತ್ತೆ, ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ರೌಂಡ್ಗೆ ನೀವು ಹೋಗ್ಬೋದು. ಅವಾಗ BMS ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ BMS ಮಾಡೋರಿಗೆ. ಸೊ ಇದೊಂದು ಗುಡ್ ನ್ಯೂಸ್ ಏನಂತಂದ್ರೆ, ಇವತ್ತೇ ಲಾಸ್ಟ್ ಡೇಟ್ ಮಾಡ್ತಿದ್ರೆ ನಿಮ್ದು ರಿಯಲ್ ಅಲಾಟ್ಮೆಂಟ್ ಯಾವ್ದು ಶೆಡ್ಯೂಲ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಅಥವಾ ಹೇಳಕ್ಕಾಗಲ್ಲ. ಸಾಯಂಕಾಲವರೆಗೂ ಕೂಡ ಹಿಂಗೆ ಇರುತ್ತೆ ಅಂತ ಹೇಳಿರ್ತಾರೆ ನಮ್ಮ ಕೇಳಿದವರು. ಡೇಟ್ ಅಷ್ಟೇನು ಮಾಡಿದ್ರೆ ಬಟ್ ಕೂರ್ಬೇಡಿ. ಮತ್ತೆ ಯಾಕಂದ್ರೆ ಇದಕ್ಕೆ ಜಸ್ಟ್ ಟ್ವಿಟರ್ ಹಾಕಿದಾರೆ. ಯಾಕಂದ್ರೆ ನಾನು ನೋಡಿ 11:35ಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, 11:32 ಅಂದ್ರೆ ಈಗ ಜಸ್ಟ್ 2-3 ಮಿನಿಟ್ಸ್ ಬ್ಯಾಕ್ ಬಂದಿದೆ ಅಪ್ಡೇಟು. ಸೊ ಹಂಗಾಗಿ ಹೋಗ್ಬಿಟ್ಟು ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾಡಿ. ಈ BMSಗೋಸ್ಕರ ವೇಟ್ ಮಾಡ್ತಾ ಕುಂತು BMS ಒಂದೇ ಕೂರ್ತೀನಿ, BMS ಒಂದೇ ಬೇಕಂತಂದ್ರೆ ನೀವೇ ಮಾಡಬೇಡಿ, ಆಪ್ಷನ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾರೆಲ್ಲ ಈಗ MBBS BDS ಮತ್ತು ಬ್ಯಾಕಪ್ ಇಂಜಿನಿಯರಿಂಗ್ ಕೂಡ ಇಟ್ಕೊಂಡಿರ್ತಂತಂದ್ರೆ ಹೋಗ್ಬಿಟ್ಟು ಮಾಡಿ. BMS ನೆಕ್ಸ್ಟ್ ರೌಂಡಿಗೆ ಬರ್ತದೆ ಮಾಡೋರಂತೆ. ಸರಿ, ಇದಿಷ್ಟು ಅಪ್ಡೇಟ್ಸು ಯಾರಿಗೆಲ್ಲ ಗೊತ್ತಿಲ್ಲ ತಿಳಿಸಿ, ವೆರಿ ಇಂಪಾರ್ಟೆಂಟ್ ಆಯ್ತಾ, ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ.